ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಲ ದಿನಗಳ ಹಿಂದೆ ಕೊಟ್ಟಿಯೂರಿನಲ್ಲಿ ನಡೆದ ಘಟನೆ ಮತ್ತು ಅದರ ಸುತ್ತ ಹುಟ್ಟಿಕೊಂಡಿರುವ ಚರ್ಚೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕೋಣ. ಸೊ ಈ ವಿಡಿಯೋ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಬಂದಿವೆ. ಸೊ ಅಲ್ಲಿನ ಪೌರಾಣಿಕ ಹಿನ್ನೆಲೆ ಏನು ಮತ್ತು ಕೊಟ್ಟಿಯೂರು ಕ್ಷೇತ್ರದ ಮಹತ್ವ ಏನು ಅನ್ನೋದ್ರ ಬಗ್ಗೆನೂ ಕೂಡ ನೋಡೋಣ. ಯಾಕೆ ಲಕ್ಷಾಂತರ ಜನರು ಅಷ್ಟು ಭಕ್ತಿಯಿಂದ ಅಲ್ಲಿಗೆ ಹೋಗ್ತಾರೆ ಎಂಬ ಪ್ರಶ್ನೆಗೆ ಎಲ್ಲದಕ್ಕೂ ಕೂಡ ಇಲ್ಲಿದೆ ಈ ವಿಡಿಯೋದಲ್ಲಿ ಒಂದು ಉತ್ತರ. ಸಾವಿರಾರು ವರ್ಷಗಳಿಂದ ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿರುವ ಒಂದು ಅದ್ಭುತ ಕತೆ ಅಂತ ಹೇಳ್ಬೋದು. ಇದು ಅಹಂಕಾರದ ಅಂತ್ಯವನ್ನು ಹೇಳುವ ಕತೆ. ಇದು ಪ್ರೀತಿಗಾಗಿ ಪ್ರಾಣವನ್ನು ಅರ್ಪಿಸಿದ ಸತಿದೇವಿಯ ತ್ಯಾಗದ ಕತೆ. ಇದು ಕೋಪದಿಂದ ಜಗತ್ತನ್ನೇ ನಡಗಿಸಿದ ಶಿವನ ಕತೆ. ಹಾಗೆಯೇ ಅಂತಿಮವಾಗಿ ಕರುಣೆ ಮತ್ತು ಕ್ಷಮೆಯ ಮಹತ್ವವನ್ನು ಸಾರುವ ಒಂದು ಕತೆ ಅಂತ ಹೇಳ್ಬೋದು. ಕೊಟ್ಟಿಯೂರು ಎಂಬುದು ಕೇವಲ ಒಂದು ದೇವಸ್ಥಾನ ಅಲ್ಲ. ಅನೇಕ ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ನಡೆದ ಘಟನೆಯೇ ಇಂದಿಗೂ ಆ ಕ್ಷೇತ್ರದ ಪವಿತ್ರತೆಯನ್ನು ಜೀವಂತವಾಗಿರಿಸಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಕಾಡು, ನದಿ, ಮಳೆ ಯಾವುದಕ್ಕೂ ಲೆಕ್ಕಿಸದೆ ಅಲ್ಲಿಗೆ ಹೋಗೋದು ಕೆಲವು ಆಚರಣೆಗಳು ಅಲ್ಲ, ಅವರ ನಂಬಿಕೆಗಾಗಿ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ಎಂಬ ರಾಜನು ತನ್ನ ವೈಭವದಿಂದ ಮತ್ತು ಅಹಂಕಾರದಿಂದ ಪ್ರಸಿದ್ಧನಾಗಿದ್ದ. ಅವನ ಮಗಳಾದ ಸತಿದೇವಿ ಶಿವನನ್ನು ಪ್ರೀತಿಸಿ ವಿವಾಹ ಆಗಿದ್ಲು. ಆದರೆ ಶಿವನ ಬಗ್ಗೆ ದಕ್ಷನಿಗೆ ಗೌರವ ಇರಲಿಲ್ಲ. ಒಂದು ದಿನ ಅವನು ಭವ್ಯ ಯಜ್ಞವನ್ನು ಆಯೋಜಿಸಿದಾಗ ಎಲ್ಲ ದೇವತೆಗಳಿಗೂ ಆಹ್ವಾನ ನೀಡಿದರು. ಶಿವ ಮತ್ತು ಸತಿದೇವಿಯನ್ನು ಮಾತ್ರ ಕಡೆಗಣಿಸಿದ. ಸೊ ಈ ಸುದ್ದಿ ತಿಳಿದ ನಂತರ ಸತಿದೇವಿಯ ತಂದೆ ಯಜ್ಞಕ್ಕೆ ತೆರಳಿದರು. ಆದರೆ ಅಲ್ಲಿ ತನ್ನ ಪತಿ ಶಿವನ ಬಗ್ಗೆ ಅವಮಾನಕಾರಿ ಮಾತುಗಳನ್ನು ಕೇಳಬೇಕಾಯಿತು. ಆ ನೋವನ್ನು ತಾಳಲಾರದೆ ಯಜ್ಞಕುಂಡದಲ್ಲೇ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಇದು ಕೇವಲ ಒಬ್ಬ ಮಗಳ ದುಃಖವಲ್ಲ, ಪತಿಯ ಗೌರವಕ್ಕಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ ಮಹಾನ್ ಸ್ತ್ರೀಯ ಸಂಕಲ್ಪ. ಸತಿದೇವಿಯ ಮರಣದಿಂದ ಸುದ್ದಿ ಕೇಳಿ ಶಿವನು ದುಃಖ ಮತ್ತು ಆಕ್ರೋಶದಿಂದ ನಡೆಯಿದನು. ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ಯಜ್ಞವನ್ನು ಧ್ವಂಸಗೊಳಿಸಲು ಕಳುಹಿಸಿದನು. ವೀರಭದ್ರನು ದಕ್ಷನ ಅಹಂಕಾರವನ್ನು ನಾಶ ಮಾಡಿದನು. ಆದರೆ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ಎಷ್ಟೇ ಕೋಪಗೊಂಡಿದ್ದರೂ ಶಿವನು ಕೊನೆಗೆ ದಕ್ಷನಿಗೆ ಕ್ಷಮೆ ನೀಡಿದನು. ಅವನಿಗೆ ಮೇಕೆ ತಲೆಯನ್ನು ಜೋಡಿಸಿ ಪುನರ್ಜೀವವನ್ನು ನೀಡಿದನು. ಇದೇ ಶಿವನ ಮಹತ್ವ. ಆಕ್ರೋಶದಿಂದ ತುದಿಯಲ್ಲಿದ್ದರೂ ಕರುಣೆಯನ್ನು ಮರೆಯದ ದೇವರು ಶಿವ. ಕೊಟ್ಟಿಯೂರಿನ ಬಗ್ಗೆ ಇರುವ ಜನಪ್ರಿಯ ನಂಬಿಕೆಯ ಪ್ರಕಾರ ಇದೇ ಘಟನೆ ನಡೆದ ಪವಿತ್ರ ಸ್ಥಳವೇ ಇಂದಿನ ಕೊಟ್ಟಿಯೂರು ಕ್ಷೇತ್ರ. ಅದಕ್ಕಾಗಿ ಇಂದಿಗೂ ಇಲ್ಲಿ ನಡೆಯುವ ವೈಶಾಖ ಮಹೋತ್ಸವಕ್ಕೆ ಅಪಾರ ಮಹತ್ವವಿದೆ. ಭಕ್ತರು ಇಲ್ಲಿ ಬಂದು ಸತಿದೇವಿಯ ತ್ಯಾಗವನ್ನು ಸ್ಮರಿಸುತ್ತಾರೆ, ಶಿವನ ಕರುಣೆಯನ್ನು ನೆನಪಿಸಿಕೊಳ್ತಾರೆ ಮತ್ತು ಅಹಂಕಾರದ ಅಂತ್ಯವನ್ನು ಅರಿತುಕೊಳ್ತಾರೆ. ಸ್ನೇಹಿತರೆ, ಈ ಕಥೆಯನ್ನು ನೀವು ಪುರಾಣ ಮತ್ತು ಕಥೆಗಳಲ್ಲಿ ನಂಬದೇ ಇರ್ಬೋದು. ಆದರೆ ಇದರ ಸಂದೇಶ ಮತ್ತು ಇಂದಿಗೂ ಪ್ರಸ್ತುತವಾಗಿದೆ. ಅಹಂಕಾರ ಎಷ್ಟೇ ದೊಡ್ಡದಿದ್ರೂ ಅದು ಒಂದು ದಿನ ಅಂತ್ಯವಾಗುತ್ತದೆ. ಪ್ರೀತಿ ಮತ್ತು ತ್ಯಾಗ ಎಂದಿಗೂ ಅಮರವಾಗಿರುತ್ತದೆ. ಕೋಪಕ್ಕಿಂತ ಕರುಣೆ ದೊಡ್ಡದು ಎಂಬುದನ್ನು ಈ ಕತೆ ನಮಗೆ ನೆನಪಿಸುತ್ತದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ಭಕ್ತಾದಿ, ಒಬ್ಬ ಕರ್ನಾಟಕದಿಂದ ಬಂದ ಭಕ್ತಾದಿಯನ್ನು ಹೇಗೆ ಹಗ್ಗದಿಂದ ಎಳಿತಾ ಇದ್ದಾರೆ ನೋಡಿ. ಸೊ ಇಲ್ಲಿಯ ವ್ಯವಸ್ಥೆ ಬಗ್ಗೆ ಜನರು ಆಕ್ರೋಶದಿಂದ ಮಾತನಾಡ್ತಿದ್ದಾರೆ. ಕೊಟ್ಟಿಯೂರಿಗೆ ಯಾರಾದರೂ ಬರಬೇಕು ಅಂತ ಇದ್ದರೆ ದಯವಿಟ್ಟು ಬರಬೇಡಿ ಅಂತಲೂ ಕೂಡ ಅವರ ಆಕ್ರೋಶವನ್ನು ತೋರಿಸಿದರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು ಸರಿಯಾದ ವ್ಯವಸ್ಥೆ ಇಲ್ಲದೆ ನುಗ್ಗಲು ಸ್ಟಾರ್ಟ್ ಆಯಿತು. ಅಲ್ಲದೆ ಕರ್ನಾಟಕದಿಂದ ಬಂದವರನ್ನಂತೂ ಇನ್ನೂ ಕೀಳು ಮಟ್ಟದ ರೀತಿಯಾಗಿ ತೋರಿಸಿದ್ರು ಅಂತ ಹೇಳ್ಬೋದು. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿಯೆಲ್ಲ ಇಲ್ಲಿ ದೌರ್ಜನ್ಯ ನಡೀತಾ ಇದೆ ಅಂಥೇಳಿ. ಬಹುಶಃ ಕೊಟ್ಟಿಯೂರಿಗೆ ಹೋಗಿ ಬಂದವರು ಈ ವಿಡಿಯೋ ನೋಡ್ತಿರ್ಬೋದು, ಹೋಗಬೇಕು ಎಂದು ಯೋಜನೆ ಮಾಡಿಕೊಂಡವರು ನೋಡ್ತಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋಗಳನ್ನು ನೋಡಿ ನಿಜವಾಗಿ ಅಲ್ಲಿ ಏನಾಗಿದೆ ಎಂದು ತಿಳಿದುಕೊಳ್ಳಲು ಬಂದವರು ಇರ್ಬೋದು. ಕಳೆದ 2-3 ದಿನಗಳಿಂದ ಕೊಟ್ಟಿಯೂರಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಭಾರಿ ವೈರಲ್ ಆಗ್ತಿದೆ. ಕೆಲವು ವಿಡಿಯೋಗಳಲ್ಲಿ ಕನ್ನಡಿಗರೊಂದಿಗೆ ದುರ್ವರ್ತನೆ ನಡೆದಂತೆ ಕಾಣಿಸುತ್ತೆ. ಕೆಲವರು ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಕೂಡ ಹೇಳ್ತಾರೆ. ಇನ್ನು ಕೆಲವರು ಇದು ಅತಿರೇಕವಾಗಿ ತೋರಲಾಗ್ತಿದೆ. ಯಾರೂ ಕೂಡ ರೀಲ್ಸ್ ನೋಡಿ ನೀವು ಕೊಟ್ಟಿಯೂರಿಗೆ ದಯವಿಟ್ಟು ಬರಬೇಡಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದು ವರ್ಷಕ್ಕೆ 1 ತಿಂಗಳು ಮಾತ್ರ
ದರ್ಶನ ಅಂತ. ಸೊ ಎಲ್ಲರೂ ಕೂಡ ಹೋಗಿ ಶಿವನ ದರ್ಶನ ಮಾಡ್ತಾರೆ. ಯಾಕೆ ಕರ್ನಾಟಕದಲ್ಲಿ ಶಿವನ ದೇವಸ್ಥಾನ ಇಲ್ವಾ? ಸೊ ಈ ನಂಬಿಕೆ ಮೂಢನಂಬಿಕೆನ ಬಿಟ್ಟು ನೀವು ಎಲ್ಲಿರ್ತೀರೋ ಅಲ್ಲೇ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ. ಸೊ ಅಲ್ಲದೆ ದೇವರು ಒಬ್ಬನೇ, ಎಲ್ಲೋದ್ರೂ ದೇವರು ಇದ್ದೇ ಇರ್ತಾನೆ, ಅವನೇ ದೇವರು ಅಂದ್ಕೊಂಡು ನಾವು ಪೂಜೆ ಮಾಡಬೇಕು. ಸೊ ಅಲ್ಲಿ ದರ್ಶನ ಮಾಡಿದ್ರೆ ನಮಗೆ ಕೋಟಿ ಫಲ ಪ್ರಾಪ್ತಿಯಾಗುತ್ತೆ, ನಾವು ಮಾಡಿರೋ ಪಾಪಗಳೆಲ್ಲ ನಾಶ ಆಗುತ್ತೆ, ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಯಾರು ಕೂಡ ಹೋಗಬೇಡಿ. ಯಾಕೆಂದರೆ ಇಲ್ಲಿ ನಡ್ತಿರೋಂಥದ್ದು. ಸೊ ಈ ಮಹಿಳೆ ಹೇಳ್ತಾ ಇರೋದು ಅಷ್ಟೇ, ಅವರಿಗೆ ಕಾಲಿಂದ ನೀರಿಂದ ಯಾವ ರೀತಿ ಉಗ್ತಾರೆ ಅಂತೇಳಿ ನೀವು ನೋಡಿರ್ಬೋದು ವಿಡಿಯೋನ. ಸೊ ಅದಕ್ಕೆ ಎಲ್ಲರೂ ಹೇಳ್ತಿದ್ದಾರೆ ಹೋಗಬೇಡಿ, ಯಾರು ಕೂಡ ಬರಬೇಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿ ಏನಾಯಿತು ಅಂದರೆ, ಮೊದಲನೇದಾಗಿ ಭಾವನೆಗಿಂತ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಕನ್ನಡಿಗರು ಎಂಬ ಕಾರಣಕ್ಕೆ ಎಲ್ಲ ತಪ್ಪು ನಮ್ಮವರದ್ದೇ ಎಂದು ಹೇಳಲಾಗೋದಿಲ್ಲ. ಹಾಗೆಯೇ ಅಲ್ಲಿನ ಆಡಳಿತ ಮತ್ತು ಸಿಬ್ಬಂದಿಯ ತಪ್ಪುಗಳನ್ನು ಮರೆಮಾಚೋದು ಸರಿಯಲ್ಲ. ನಡೆದಿದ್ದನ್ನು ನಡೆದಂತೆ ನೋಡುವುದು ಮುಖ್ಯ. ಕೊಟ್ಟಿಯೂರು ಎನ್ನುವುದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶಿವಕ್ಷೇತ್ರ. ಪ್ರತಿ ವರ್ಷ ನಡೆಯುವ ವೈಶಾಖ ಮಹೋತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ಬಾರಿ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಅಂತ ಹೇಳ್ಬೋದು, ವಾರಾಂತ್ಯದ ರಜೆ ಹಾಗೂ ಹೆಚ್ಚಿದ ಪ್ರಚಾರದ ಕಾರಣದಿಂದ ನಿರೀಕ್ಷೆಗೂ ಮೀರಿದ ಜನಸಂದಣಿ ಉಂಟಾಗಿದೆ. ಸಾಮಾನ್ಯವಾಗಿ ಒಂದು ದಿನದಲ್ಲಿ ನಿರ್ವಹಿಸಬಹುದಾದ ಜನರ ಸಂಖ್ಯೆಗೆ ಹೋಲಿಸಿದರೆ ಹಲವು ಪಟ್ಟು ಹೆಚ್ಚು ಜನರು ಒಂದೇ ದಿನದಲ್ಲಿ ಆಗಮಿಸಿದ್ದಾರೆ ಎನ್ನಲಾಗ್ತಿದೆ. ಅದರ ಪರಿಣಾಮ ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರಿಗೆ ನೀರಿನ ಕೊರತೆ, ಬಿಸಿಲಿನ ತಾಪ ಮತ್ತು ಜನಸಂದಣಿಯಿಂದ ಅಸ್ಪೃಶ್ಯತೆ, ಅಸ್ವಸ್ಥತೆ ಉಂಟಾಗಿದೆ. ಈ ನಡುವೆ ಮಹಿಳೆಯೊಬ್ಬರ ಮೇಲೆ ನೀರು ಎರಚಿದ ವಿಡಿಯೋ ವೈರಲ್ ಆಗಿದೆ. ಆ ದೃಶ್ಯವನ್ನು ನೋಡಿದಾಗ ಸಹಜವಾಗಿಯೇ ಬೇಸರವಾಗುತ್ತೆ. ಯಾವ ಪರಿಸ್ಥಿತಿಯಲ್ಲೂ ಭಕ್ತರನ್ನು ಗೌರವದಿಂದ ನಡೆದುಕೊಳ್ಳುವುದು ಮುಖ್ಯ. ಅದೇ ಸಮಯದಲ್ಲಿ ಆ ಘಟನೆ ನಡೆದ ಸಂದರ್ಭ ಏನು, ಕಾರಣ ಏನು ಎಂಬುದು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಇನ್ನೊಂದು ಕಡೆ ಕೆಲವರು ಹೇಳುವ ಪ್ರಕಾರ ಜನಸಂದಣಿ ನಿಯಂತ್ರಣ ಸಂಪೂರ್ಣ ಕೈಮೀರಿತ್ತು. ಸಿಬ್ಬಂದಿಯು ಒತ್ತಡದಲ್ಲಿದ್ದರು, ಆದರೆ ಒತ್ತಡ ಇದ್ದರೂ ಗೌರವಯುತವಾಗಿ ಅಗತ್ಯ ಎಂಬುದು ಬಹುತೇಕರ ಅಭಿಪ್ರಾಯ ಅಂತ ಹೇಳ್ಬೋದು. ಎಷ್ಟೇ ಒತ್ತಡ ಇದ್ದರೂ ಭಕ್ತಾದಿಗಳ ಜೊತೆ ಈ ರೀತಿಯಾಗಿ ವರ್ತನೆ ಮಾಡೋದು, ಅಮಾಯಕರ ಮೇಲೆ ಕೈ ಮಾಡೋದು, ಹಗ್ಗ ಕಟ್ಟಿ ಎಳೆಯುವುದು, ಕಾಲಿಂದ ನೀರನ್ನು ಎರಚುವುದು, ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಇದಕ್ಕೆ ಆಡಳಿತ ಮಂಡಳಿಯೇ ಉತ್ತರ ಕೊಡಬೇಕಾಗಿದೆ ಅಂಥೇಳಿ ಕೆಲವರ ಅಭಿಪ್ರಾಯನೂ ಕೂಡ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ದೇವರು ಎಲ್ಲಿದ್ದರೂ ದೇವರೇ, ನೀವೆಲ್ಲಿರ್ತೀರೋ ಅಲ್ಲೇ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.